ಭಾರತದ ಪೂರ್ವ ಕರಾವಳಿಯಲ್ಲಿ ಬಂಗಾಳಕೊಲ್ಲಿಯ ತೀರದಲ್ಲಿ ಪುರಿ ಎಂಬ ಪವಿತ್ರ ನಗರವಿದೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಚಾರ್ಧಾಮ್ ಯಾತ್ರೆಯ ಪ್ರಮುಖ ತಾಣವಾಗಿದೆ. ಇಲ್ಲಿ ನೆಲೆಸಿರುವ ಜಗನ್ನಾಥ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಅದೊಂದು ಜೀವಂತ ಸಂಸ್ಕೃತಿ, ನಂಬಿಕೆ ಮತ್ತು ಇತಿಹಾಸದ ಪ್ರತೀಕ. ಈ ದೇವಾಲಯವು ಶತಮಾನಗಳಿಂದ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಅದರ ಭವ್ಯತೆ, ವಿಶಿಷ್ಟ ಸಂಪ್ರದಾಯಗಳು ಮತ್ತು ಅತೀಂದ್ರಿಯ ಕಥೆಗಳು ಪ್ರಪಂಚದಾದ್ಯಂತದ ಜನರನ್ನು ಆಕರ್ಷಿಸುತ್ತವೆ. ಪುರಿ ಜಗನ್ನಾಥ ದೇವಾಲಯವು ಒಡಿಶಾದ ಹೆಮ್ಮೆಯ ಸಂಕೇತವಾಗಿದೆ. ಜಗನ್ನಾಥ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಇಲ್ಲಿನ ದೇವತೆಗಳು. ಭಗವಾನ್ ಜಗನ್ನಾಥ, ಅವರ ಅಣ್ಣ ಬಲಭದ್ರ ಮತ್ತು ಸಹೋದರಿ ಸುಭದ್ರಾ ದೇವಿಯ ವಿಗ್ರಹಗಳು ಮರದಿಂದ ಕೆತ್ತಲ್ಪಟ್ಟಿವೆ. ಇವುಗಳನ್ನು ದಾರು ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಇದು ಮರದ ರೂಪದಲ್ಲಿರುವ ಪರಬ್ರಹ್ಮ ಸ್ವರೂಪವನ್ನು ಸೂಚಿಸುತ್ತದೆ. ಈ ವಿಗ್ರಹಗಳು ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ನಬಕಲೇಬರ ಎಂಬ ವಿಶಿಷ್ಟ ಸಮಾರಂಭದಲ್ಲಿ ಬದಲಾಯಿಸಲ್ಪಡುತ್ತವೆ. ಇದು ದೇವತೆಗಳ ಮರುಜನ್ಮವನ್ನು ಸಂಕೇತಿಸುತ್ತದೆ. ಇದು ಪ್ರಕೃತಿ ಮತ್ತು ಸೃಷ್ಟಿಯ ನಿರಂತರ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ. ಈ ಸಂಪ್ರದಾಯವು ದೇವಾಲಯದ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಪುರಿ ಜಗನ್ನಾಥ ದೇವಾಲಯವು ಕಳಿಂಗ ವಾಸ್ತುಶಿಲ್ಪ ಶೈಲಿಯ ಅದ್ಭುತ ಉದಾಹರಣೆಯಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಎತ್ತರದ ಗೋಪುರಗಳು, ಸಂಕೀರ್ಣ ಕೆತ್ತನೆಗಳು ಮತ್ತು ವಿಶಾಲವಾದ ಆವರಣವನ್ನು ಹೊಂದಿದೆ. ಇದರ ಮುಖ್ಯ ಗೋಪುರವು ಸುಮಾರು 214 ಅಡಿ ಎತ್ತರವಿದೆ. ದೇವಾಲಯದ ಆವರಣದಲ್ಲಿ ಅನೇಕ ಸಣ್ಣ ದೇವಾಲಯಗಳು ಮತ್ತು ಮಂಟಪಗಳಿವೆ. ಪ್ರತಿಯೊಂದು ಕಲ್ಲು ಮತ್ತು ಕೆತ್ತನೆಯು ಪುರಾತನ ಕಥೆಗಳು ಮತ್ತು ಧಾರ್ಮಿಕ ಮಹತ್ವವನ್ನು ಹೇಳುತ್ತವೆ. ಇದು ಕೇವಲ ಪೂಜಾ ಸ್ಥಳವಲ್ಲ, ಅದೊಂದು ಕಲಾತ್ಮಕ ಮತ್ತು ಐತಿಹಾಸಿಕ ನಿಧಿಯಾಗಿದೆ. ಜಗನ್ನಾಥ ದೇವಾಲಯದ ಅತ್ಯಂತ ಪ್ರಸಿದ್ಧ ಹಬ್ಬವೆಂದರೆ ವಾರ್ಷಿಕ ರಥಯಾತ್ರೆ. ಈ ಸಮಯದಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ವಿಗ್ರಹಗಳನ್ನು ಬೃಹತ್ ರಥಗಳಲ್ಲಿ ಇರಿಸಿ ಪುರಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ರಥಗಳನ್ನು ಎಳೆಯಲು ಸೇರುತ್ತಾರೆ. ಈ ರಥಯಾತ್ರೆಯು ಭಗವಂತನು ತನ್ನ ಭಕ್ತರನ್ನು ಭೇಟಿ ಮಾಡಲು ಹೊರಬರುತ್ತಾನೆ ಎಂಬ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವ ಒಂದು ಮಹಾನ್ ಉತ್ಸವ. ಈ ದೃಶ್ಯವು ಭಕ್ತಿ ಮತ್ತು ಸಮರ್ಪಣೆಯ ಅದ್ಭುತ ಪ್ರದರ್ಶನವಾಗಿದೆ. ಪುರಿ ಜಗನ್ನಾಥ ದೇವಾಲಯವು ವಿಶ್ವದ ಅತಿದೊಡ್ಡ ಅಡುಗೆಮನೆಯನ್ನು ಹೊಂದಿದೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದವನ್ನು ತಯಾರಿಸಲಾಗುತ್ತದೆ. ಈ ಪ್ರಸಾದವನ್ನು ಮಣ್ಣಿನ ಮಡಕೆಗಳಲ್ಲಿ, ಕಟ್ಟಿಗೆಯ ಒಲೆಗಳ ಮೇಲೆ ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸಲಾಗುತ್ತದೆ. ಈ ಪ್ರಸಾದವು ಕೇವಲ ಆಹಾರವಲ್ಲ, ಅದು ಭಗವಂತನ ಆಶೀರ್ವಾದ. ಇದನ್ನು ಸೇವಿಸುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಮಹಾಪ್ರಸಾದದ ವಿತರಣೆಯು ದೇವಾಲಯದ ಒಂದು ವಿಶಿಷ್ಟ ಮತ್ತು ಪವಿತ್ರ ಸಂಪ್ರದಾಯವಾಗಿದೆ. ಜಗನ್ನಾಥ ದೇವಾಲಯವು ಅನೇಕ ನಿಗೂಢ ಮತ್ತು ಆಶ್ಚರ್ಯಕರ ಸಂಪ್ರದಾಯಗಳನ್ನು ಹೊಂದಿದೆ. ದೇವಾಲಯದ ಮೇಲಿರುವ ಧ್ವಜವು ಯಾವಾಗಲೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ದೇವಾಲಯದ ಗೋಪುರದ ಮೇಲಿರುವ ಸುದರ್ಶನ ಚಕ್ರವು ಪುರಿಯ ಯಾವುದೇ ಸ್ಥಳದಿಂದ ನೋಡಿದರೂ ಒಂದೇ ದಿಕ್ಕಿನಲ್ಲಿ ಕಾಣುತ್ತದೆ. ಈ ದೇವಾಲಯದ ಒಳಗೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುವುದಿಲ್ಲ ಎಂಬುದು ಮತ್ತೊಂದು ಆಶ್ಚರ್ಯಕರ ಸಂಗತಿ. ಈ ಎಲ್ಲ ಅಂಶಗಳು ಜಗನ್ನಾಥ ದೇವಾಲಯವನ್ನು ಕೇವಲ ಒಂದು ಪೂಜಾ ಸ್ಥಳವಾಗಿರದೆ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಗೂಢತೆಯ ಕೇಂದ್ರವನ್ನಾಗಿ ಮಾಡಿವೆ. ಪುರಿ ಜಗನ್ನಾಥ ದೇವಾಲಯವು ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಅದು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಇಲ್ಲಿನ ಪ್ರತಿಯೊಂದು ಆಚರಣೆ, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕಥೆಯು ಭಕ್ತಿ, ನಂಬಿಕೆ ಮತ್ತು ದೈವಿಕ ಶಕ್ತಿಯನ್ನು ಸಾರುತ್ತದೆ. ಈ ದೇವಾಲಯವು ಕಾಲಾತೀತವಾಗಿ ನಿಂತು ಮಾನವನ ಆಧ್ಯಾತ್ಮಿಕ ಅನ್ವೇಷಣೆಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ. ಜಗನ್ನಾಥನ ದರ್ಶನವು ಕೇವಲ ಕಣ್ಣುಗಳಿಗೆ ಹಬ್ಬವಲ್ಲ, ಅದು ಆತ್ಮಕ್ಕೆ ಶಾಂತಿ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಅನುಭವ. ಇದು ಭಗವಂತನ ಅನಂತ ಕರುಣೆಯ ಪ್ರತೀಕ.